ಅರ್ಜುನ್ ಜನ್ಯ ವಿರುದ್ಧ ಹಣ ವಂಚನೆ ಆರೋಪ. ಪ್ರೊಡ್ಯೂಸರ್ ಇಂದ ಹಣ ಪಡೆದು ಮಹಾಮೋಸ ಮಾಡಿದ್ರ ಜನ್ಯ. ಇನ್ನೇನು ಜನರು ಕೂಡ 45 ಸಿನಿಮಾವನ್ನ ಮರೆತಂತೆ ಕಾಣ್ತಾ ಇತ್ತು. ಈಗ ಇದ್ದಕ್ಕಿದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಈ ಸಿನಿಮಾಗೆ ಕೆಲಸ ಮಾಡಿದ್ದ VFX ತಂಡಕ್ಕೆ 45 ಟೀಮ್ ಹಣ ನೀಡಿಲ್ವಂತೆ ಅಂತ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಅಸಲಿಗೆ ಆ ಪೋಸ್ಟ್ ನಲ್ಲಿ ಏನಿದೆ ನೋಡ್ಕೊಂಡು ಬರೋಣ. ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ವಿರುದ್ಧ ಹಣ ವಂಚನೆ ಆರೋಪ. ಪ್ರೊಡ್ಯೂಸರ್ ಇಂದ ಹಣ ಪಡೆದು ಮಹಾಮೋಸ ಮಾಡಿದ್ರ ಜನ್ಯ. ಮಲ್ಟಿ ಸ್ಟಾರರ್ ಸಿನಿಮಾದ ಮೇಲೆ ಅಬ್ಬಾ ಇದೆಂತ ಆರೋಪ. ಹೌದು, ಕನ್ನಡದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾ ಬರುವುದೇ ಕಡಿಮೆ ನೋಡಿ. ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ಗಳು ಸಿಂಗಲ್ ಆಗಿ ಕಾಣಿಸಿಕೊಳ್ಳೋಕೆ ಬಹಳ ಇಷ್ಟಪಡ್ತಾರೆ. ಅಂದೋ ಇಂದೋ ಮಲ್ಟಿ ಸ್ಟಾರರ್ ಸಿನಿಮಾಗಳು ನಿರ್ಮಾಣವಾಗುತ್ತವೆ. ಅಂತಹದರಲ್ಲಿ ನಿರ್ಮಾಪಕ ರಮೇಶ್ ರೆಡ್ಡಿ ನಿರ್ಮಿಸಿದ 45 ಸಿನಿಮಾ ಕೂಡ ಒಂದು. ಈ ಸಿನಿಮಾದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಸಿನಿಮಾಗೆ ಆಕ್ಷನ್ ಕಟ್ ಹೇಳಿರೋದು ಸಂಗೀತ ನಿರ್ದೇಶಕ ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯ. ಎಸ್, ಕನ್ನಡ ಸಿನಿಮಾ ರಂಗದ ಮಟ್ಟಿಗೆ ಒಂದು ವಿಶಿಷ್ಟ ವಿಭಿನ್ನ ಪ್ರಯತ್ನವಾಗಿತ್ತು. ಸೆಂಚುರಿ ಸ್ಟಾರ್ ಶಿವಣ್ಣ, ರಿಯಲ್ ಸ್ಟಾರ್ ಉಪ್ಪಿ ಹಾಗೂ ರಾಜ್ ಬಿ ಶೆಟ್ಟಿ ಈ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ. ಈ ಮೂವರನ್ನ ಒಂದೇ ಫ್ರೇಮ್ ನಲ್ಲಿ ನೋಡೋದಕ್ಕೆ ಪ್ರೇಕ್ಷಕರು ಕಾದು ಕುಳಿತಿದ್ರು. ಆದ್ರೆ ಸಿನಿಮಾ ಅಂದುಕೊಂಡಷ್ಟು ಯಶಸ್ಸನ್ನ ಕಾಣಲೇ ಇಲ್ಲ. ಬಾಕ್ಸ್ ಆಫೀಸ್ ನಲ್ಲಿ ಸೋಲನ್ನ ಕಂಡಿತು. ಇದರ ಬೆನ್ನಲ್ಲೇ ನಿರ್ಮಾಪಕ ರಮೇಶ್ ರೆಡ್ಡಿ ಕೂಡ ಕೊಂಚ ಬೇಸರವಾಗಿದ್ರು. ತಮ್ಮ ಸಿನಿಮಾಗೆ ಅನ್ಯಾಯವಾಗಿದ್ದು ಸಿನಿಮಾದಿಂದ ನಷ್ಟವಾಗಿದೆ ಅಂತ ಒಪ್ಕೊಂಡಿದ್ರು. ಇನ್ನೇನು ಜನರು ಕೂಡ 45 ಸಿನಿಮಾವನ್ನ ಮರೆತಂತೆ ಕಾಣ್ತಾ ಇತ್ತು. ಈಗ ಇದ್ದಕ್ಕಿದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಈ ಸಿನಿಮಾಗೆ ಕೆಲಸ ಮಾಡಿದ್ದ VFX ತಂಡಕ್ಕೆ 45 ಟೀಮ್ ಹಣ ನೀಡಿಲ್ವಂತೆ ಅಂತ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಅಸಲಿಗೆ ಆ ಪೋಸ್ಟ್ ನಲ್ಲಿ ಏನಿದೆ ನೋಡ್ಕೊಂಡು ಬರೋಣ. 45 ಸಿನಿಮಾ ಅರ್ಜುನ್ ಜನ್ಯ ಅವರ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಆಗಿತ್ತು. ಸಾಕಷ್ಟು ಶ್ರಮ ಕೂಡ ಪಟ್ಟಿದ್ರು. ಸಾಕಷ್ಟು ವರ್ಷದ ಶ್ರಮ ಸಿನಿಮಾದಲ್ಲಿ ಕಾಣ್ತಾ ಇತ್ತು. ಈ ಸಿನಿಮಾದಲ್ಲಿ ಕೇವಲ ಸೂಪರ್ ಸ್ಟಾರ್ಗಳು ಅಷ್ಟೇ ಇರಲಿಲ್ಲ, VFX ಕಂಪನಿಗಳು ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗಿತ್ತು. ಈ ಕಾರಣಕ್ಕಾಗಿಯೇ ಸಿನಿಮಾ ರಿಲೀಸ್ ಡೇಟ್ ಕೂಡ ಸಾಕಷ್ಟು ಬಾರಿ ಮುಂದೂಡಲಾಗಿತ್ತು. ಸಿನಿಮಾ ಬಿಡುಗಡೆಗೂ ಮುನ್ನ 45 ತಂಡ ಕೂಡ VFX ಬಗ್ಗೆ ಮಾತಾಡಿತ್ತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಸು VFX ತಂಡ 45 ತಂಡದ ವಿರುದ್ಧ ಗಂಭೀರವಾಗಿರುವಂತಹ ಆರೋಪ ಮಾಡಿದೆ. ಈ ಒಂದು ಪೋಸ್ಟ್ ಕೂಡ ಈಗ ಓಡಾಡ್ತಾ ಇದೆ. ಸಿನಿಮಾಗೆ VFX ಮಾಡಿಸಿಕೊಂಡು ಕೊಡಬೇಕಾದ ಹಣವನ್ನ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಸಲಿಗೆ ಈ ಪೋಸ್ಟ್ ನಲ್ಲಿ ಜನವರಿ 15, 2026 ಅಂತ ಡೇಟ್ ಇದೆ. ಹೀಗಾಗಿ ಹಳೆಯ ಪೋಸ್ಟ್ ಈಗ ಮತ್ತೆ ಹರಿದಾಡ್ತಾ ಇದೆಯಾ ಅಥವಾ ಇದು ಆಸು VFX ಕಂಪನಿ ಮಾಡಿದ ಹೊಸ ಆರೋಪನ ತಿಳಿದು ಬರ್ತಾ ಇಲ್ಲ. ಒಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಈ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, 45 ಸಿನಿಮಾದಲ್ಲಿ ಬರುವ ಕೆಲವು ದೃಶ್ಯಗಳು ಮಾರ್ಸ್ VFX ತಂಡದ ಸಹಯೋಗದೊಂದಿಗೆ ಆಸು VFX ತಂಡ ಸೃಷ್ಟಿ ಮಾಡಿರೋದು. ಸಿನಿಮಾದ ದೃಶ್ಯಗಳನ್ನ ನೀಡುವಾಗ ನಿರ್ಮಾಣ ಸಂಸ್ಥೆ ಅಂದ್ರೆ ಸೂರಜ್ ಪ್ರೊಡಕ್ಷನ್ ಜೊತೆಗೆ ನೇರ ಸಂಪರ್ಕ ಮಾಡಿ ನಿರ್ದೇಶಕರ ಅನುಮತಿ ಪಡ್ಕೊಂಡು ಅವರಿಗೆ ನೀಡಲಾಗಿತ್ತು. ಫೈನಲ್ ಔಟ್ಪುಟ್ಗೆ ಅನುಮತಿ ಸಿಕ್ಕಿದ ಬಳಿಕವೇ ನಿರ್ಮಾಣ ಸಂಸ್ಥೆಗೆ ನೀಡಲಾಗಿತ್ತು. ಆದ್ರೆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸೋತಿದ್ದರಿಂದ VFX ಕ್ವಾಲಿಟಿ ಬಗ್ಗೆ ಪ್ರಶ್ನೆಗಳನ್ನ ಮಾಡಲಾಯಿತು. ನಮಗೆ ನೀಡಬೇಕಿದ್ದ ಹಣವನ್ನ ನೀಡಲು ಹಿಂದೇಟು ಹಾಕಲಾಯಿತು ಅಂತ ಪೋಸ್ಟ್ ನಲ್ಲಿ ಬರ್ಕೊಂಡಿದ್ದಾರೆ. ಈ ಮೂಲಕ ತಿಳಿಸುವುದೇನೆಂದರೆ, ನಮ್ಮ ಫೀಸ್ ಅನ್ನ ಸೆಟಲ್ ಮಾಡುವವರೆಗೆ ನಾವು ಮಾಡಿದ ಕೆಲಸದ ಪ್ರತಿಯೊಂದು ದೃಶ್ಯವೂ ಆಸು VFX ಅವರದ್ದೇ ಆಗಿರುತ್ತೆ. ಈ ಸಂಸ್ಥೆ ಬಳಸುವುದಕ್ಕೆ, ಸ್ಕ್ರೀನಿಂಗ್ ಮಾಡುವುದಕ್ಕೆ ಯಾವುದೇ ಅಧಿಕಾರವಿರೋದಿಲ್ಲ. ನಾವು ಮಾಡಿದ ಕೆಲಸಕ್ಕೆ ಹಣವನ್ನು ನೀಡದೇ ಇರೋದ್ರಿಂದ ಈ ಪ್ರಕರಣವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ. ಎನಿವೆ, ಈ ಪೋಸ್ಟ್ ಯಾವಾಗಿಂದು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಸಿನಿಮಾ ರಂಗದ ಮೂಲದ ಪ್ರಕಾರ ಈ VFX ಸಂಸ್ಥೆ ಜನವರಿ 15ರಂದೇ ಅರ್ಜುನ್ ಜನ್ಯ ನೋಟಿಸ್ ಕೊಟ್ಟಿದ್ರು. ನಿರ್ಮಾಪಕರು ಹಣವನ್ನ ಅರ್ಜುನ್ ಜನ್ಯಗೆ ಮೊದಲೇ ಕೊಟ್ಟಿದ್ರಂತೆ. ಆದ್ರೆ ಇನ್ನೂ ಹಣ ಸಂದಾಯ ಆಗದಲೇ ಇರಬಹುದು. ಈ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಅನ್ನ ಹಾಕಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ಈ ಬಗ್ಗೆ ನಿರ್ಮಾಣ ಸಂಸ್ಥೆಯಾಗಲಿ ಅಥವಾ ನಿರ್ಮಾಪಕ ರಮೇಶ್ ರೆಡ್ಡಿ ಆಗಲಿ ನಿರ್ದೇಶಕ ಅರ್ಜುನ್ ಜನ್ಯ ಯಾವುದೇ ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.